ಭಾರತ ಯೋಚಿಸಲು ಆರಂಭಿಸುತ್ತದೆ. 185ರಿಂದ 915 ಪತ್ರಿಕೆಗಳು ಆಲೋಚನೆಗಳನ್ನು ಹರಡಿದವು. ಸಭೆಗಳು ಧೈರ್ಯವನ್ನು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹುಟ್ಟಿತು, ಆಯುಧಗಳಿಂದ ಅಲ್ಲ, ಪದಗಳಿಂದ. In 1885, a new chapter of India began. The Indian National Congress was born. It was founded by a British man, Alan Octavian Hume, who believed that dialogue was stronger than violence. ಭಾರತೀಯರು ಅಪಾಯಕಾರಿ ಪ್ರಶ್ನೆಗಳನ್ನು ಕೇಳಿದರು. ನಮ್ಮನ್ನು ಏಕೆ ಆಳುತ್ತಾರೆ? ನಮ್ಮ ನೆಲದಲ್ಲೇ ನಾವು ಬಣವರು ಏಕೆ? ಅನಂತರ ಒಬ್ಬ ದುರ್ಬಲ ವ್ಯಕ್ತಿ ಮನೆಗೆ ಮರಳಿದರು. ಅಧ್ಯಾಯ 6. ಗಾಂಧಿ ಮತ್ತು ಆತ್ಮದ ಕ್ರಾಂತಿ. ಮೋಹನದಾಸ್ ಕರಮಚಂದ ಗಾಂಧಿ. ಕಿರೀಟವಿಲ್ಲ, ಸೈನ್ಯವಿಲ್ಲ, ಕೋಪವಿಲ್ಲ. ಅವರು ಸತ್ಯವನ್ನು ಆಯುಧವನ್ನಾಗಿಸಿದರು. ಚಂಪಾರಣ ರೈತರಿಗೆ ಶಕ್ತಿ ತೋರಿಸಿತು. ಉಪ್ಪಿನ ಸತ್ಯಾಗ್ರಹ ಸಾಮ್ರಾಜ್ಯಕ್ಕೆ ಅದರ ದುರ್ಬಲತೆ ತೋರಿಸಿತು. ಲಕ್ಷಾಂತರರು ಅನುಸರಿಸಿದರು. ಮಹಿಳೆಗಳು ಮನೆ ಬಿಟ್ಟು ಬಂದರು. ಬಡವರು ಎತ್ತರವಾಗಿ ನಿಂತರು. ಭಯ ನಿಧಾನವಾಗಿ ಮಾಯವಾಯಿತು. ಅಹಿಂಸೆ ದುರ್ಬಲತೆಯಲ್ಲ, ಅದು ನೈತಿಕ ಧೈರ್ಯ. ಅಧ್ಯಾಯ 7. ಹಲವು ದಾರಿಗಳು, ಒಂದು ಕನಸು. ಸ್ವಾತಂತ್ರ್ಯಕ್ಕೆ ಒಂದು ಧ್ವನಿ ಇರಲಿಲ್ಲ, ಹಲವು ಧ್ವನಿಗಳಿದ್ದವು. ಸುಭಾಷ್ ಚಂದ್ರ ಬೋಸ್ ಬೇರೆ ದಾರಿ ಆಯ್ಕೆ ಮಾಡಿಕೊಂಡರು. ಭಾರತೀಯ ರಾಷ್ಟ್ರೀಯ ಸೇನೆಯೊಂದಿಗೆ ಸಾಮ್ರಾಜ್ಯವನ್ನು ಸವಾಲು ಮಾಡಿದರು. ಬ್ರಿಟಿಷ್ ಸೈನಿಕರ ನಿಷ್ಠೆಯನ್ನು ಕದಡಿದರು. ಭಾರತೀಯರು ಹೋರಾಡಬಲ್ಲರು ಎಂಬುದನ್ನು ಜಗತ್ತಿಗೆ ನೆನಪಿಸಿದರು. ಭಗತ್ ಸಿಂಗ್ ಯುವ, ನಿರ್ಭಯ, ಅಜೇಯ. ದೇಶ ಎಚ್ಚರಗೊಳ್ಳಲು ಅವರು ಗಲ್ಲನ್ನು ಮುದ್ದಿಸಿದರು. B.R. Ambedkar fought a quieter war against caste, humiliation and inequality. ಯುದ್ಧ ಹೋರಾಡಿದರು, ಜಾತಿ, ಅವಮಾನ, ಅಸಮಾನತೆ ವಿರುದ್ಧ. ಸ್ವಾತಂತ್ರ್ಯ ಎಂದರೆ ನ್ಯಾಯವೂ ಆಗಬೇಕು ಎಂದು ಖಚಿತಪಡಿಸಿದರು. ಅಧ್ಯಾಯ 8. ಅಂತಿಮ ಘಂಟೆಗಳು, ಆರ್ಟ್. ಅಂತಿಮ ಕ್ಷಣ. ಸಾಮ್ರಾಜ್ಯ ದಣಿದಿತ್ತು, ಜಗತ್ತು ಬದಲಾಗಿತ್ತು. ಆಶೆ ಮತ್ತು ಕಣ್ಣೀರಿನಿಂದ ತುಂಬಿದ ಮಧ್ಯರಾತ್ರಿ ಭಾರತ ಸ್ವತಂತ್ರವಾಯಿತು. ಆದರೆ ಸ್ವಾತಂತ್ರ್ಯ ಗಾಯಗೊಂಡು ಬಂದಿತು. ವಿಭಜನೆ ಕುಟುಂಬಗಳನ್ನು ಹರಿದಾಡಿತು. ರೈಲುಗಳು ಕನಸುಗಳಲ್ಲ, ಶವಗಳನ್ನು ಹೊತ್ತೊಯ್ದವು. ಸ್ವಾತಂತ್ರ್ಯ ದೊರಕಿತು, ಆದರೆ ಏಕತೆ ಪರೀಕ್ಷಿಸಲ್ಪಟ್ಟಿತು. ಅಂತ್ಯ. ಭಾರತದ ವಾಗ್ದಾನ. ಭಾರತ ಎದ್ದಿತು. ಸ್ವಾತಂತ್ರ್ಯವನ್ನು ಕೊಟ್ಟದ್ದರಿಂದಲ್ಲ, ಅದನ್ನು ಗಳಿಸಿದ್ದರಿಂದ. ಯಾತನೆಯ ಮೂಲಕ, ತ್ಯಾಗದ ಮೂಲಕ, ನಂಬಿಕೆಯ ಮೂಲಕ. ಇದು ಕೇವಲ ಇತಿಹಾಸವಲ್ಲ, ಇದು ಒಂದು ನೆನಪು. ಸ್ವಾತಂತ್ರ್ಯ ಬದುಕುವುದು ನೆನಪಿಸಿದಾಗ, ರಕ್ಷಿಸಿದಾಗ, ಗೌರವಿಸಿದಾಗ.